ಈಗ 2 ತಿಂಗಳ ಕಾಲಾವಕಾಶ ಸನ್ಮಾನ್ಯ ಮುಖ್ಯಮಂತ್ರಿಯವರು ನಮಗೆ ತಾಕೀತು ಮಾಡಿದ್ದಾರೆ. ಸೊ 2 ತಿಂಗಳ ಒಳಗಡೆ ಇವ್ರು ಮಾಡಿರ್ತಕ್ಕಂಥ ಹಗರಣಗಳು ಯಾವ ಇದ್ದಾವೆ ಅದನ್ನು ಸಂಪೂರ್ಣವಾಗಿ ಒಂದು ತನಿಖೆ ಮಾಡಬೇಕು. ಅದಕ್ಕೆ ನಮಗೆ ಆ ಸಮಿತಿಯಲ್ಲಿ ನನಗೆ ಕೂಡ ಒಬ್ಬ ಮೆಂಬರ್ ಆಗಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ನನಗೆ ಸಮಿತಿಯಲ್ಲಿ ಹಾಕಿದ್ದಾರೆ. ಸೊ ಹಂಗಾಗಿ ಈಗ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಪರಮೇಶ್ವರ್ ಸಾಹೇಬ್ರ ಸಮಿತಿ ಅಧ್ಯಕ್ಷರು ಪರಮೇಶ್ವರ್ ಸಾಹೇಬ್ರಿದ್ದಾರೆ, ಎಚ್ ಕೆ ಪಾಟೀಲ್ ಸಾಹೇಬ್ರಿದ್ದಾರೆ. ಸೊ ಅವ್ರು ಹಿರಿಯರಿದ್ದಾರೆ, ಅವ್ರ ಮಾರ್ಗದರ್ಶನದಲ್ಲಿ ಅವ್ರು ಏನು ಹೇಳ್ತಾರೆ, ಯಾವ ರೀತಿ ಕಮಿಟಿ ಮುಂದೆ ಹೋಗ್ಬೇಕಂತ ಹೇಳಿ ಅವ್ರು ಯಾವಾಗ ಮೀಟಿಂಗ್ ಕರೀತಾರೆ ಹೋಗ್ತೀವಿ. ಆಮೇಲೆ ಅದು ಆಗು ಹೋಗುಗಳ ಬಗ್ಗೆ ನಿಮಗೆ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. ಉತ್ತರಬೇಡಿ ಅಂತ ಮನೆ ಮಾಡ್ಕೊಳ್ತೇನೆ. ಅಭಿಪ್ರಾಯ ರೀ, ಅದನ್ನ ನೀವು ಕೇಳ್ರಿ, BJP ಹೋಗಿ ಕೇಳ್ಕೊಂಡು. ಈಗ ಅವ್ರು ಕೇಳಿರ್ತಕ್ಕಂಥದ್ದು ಏನು ಮಾಡೋಣ ನಾನೀಗ? ಈಗ ಅವರು ಅಲ್ರಿ ಪದೇ ನಾನಿನ್ನ ಕಂಟ್ರೋಲ್ನಾಗ ಇದ್ದು ನನ್ನ ಕಂಟ್ರೋಲ್ನಾಗ ಇದ್ದಾರೆ ಅವರು. ಹಂಗೆ ಹೇಳಿದಾರೆ ಸರ್, ದೀಪಾವಳಿ ಒಳಗಡೆ ಇದಾಗುತ್ತೆ ಅಂತ. ಅಲ್ಲ CT ರವಿಗೂ ನಾನು ಹೇಳಕತ್ತೀನಲ್ಲ, CT ರವಿಗೂ ಕೇಳಿ. ಸಂತೋಷ್ ಲಾಡ್ ಅವರು ಕೇಂದ್ರ ಸರ್ಕಾರ ಪತನ ಆಗುತ್ತೆ ಅಂತ ಹೇಳಿದಾರೆ ಅಂತ ಅದನ್ನೇ ಅವಕ್ಕೆ ಉಪಯೋಗಿಸ್ಕೊಳ್ರಿ. ಇದು ಪತನ ಆಗುತ್ತೆ ಅಂತ 2 ವರ್ಷದಿಂದ ಹೇಳಕತ್ತಾರೆ, ಹೊಸದೇನವರು ತೋಲ ಏನ್ರಿ. DK ಶಿವಕುಮಾರ್ ಸಾಹೇಬರು ಹೋಗಿದ್ದಾರೆ, ಅಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಇದ್ದಾರೆ, ಭೇಟಿಯಾಗಿರ್ತಕ್ಕಂಥದ್ದು. ಮತ್ತು ನಮ್ಮ ನಾಯಕರು DK ಶಿವಕುಮಾರ್ ನಾಯಕರು ಅವರೇ. ಸೊ ಭೇಟಿಯಾಗಿರ್ತಕ್ಕಂಥದ್ದು ಖುಷಿ ಇದೆ. ಅದಕ್ಕೆ ಕುತೂಹಲ ಏನಿದೆ ಅದರಲ್ಲಿ? ಅದ್ರ ಬಗ್ಗೆ ರಾಜಕಾರಣದ ಬಗ್ಗೆ ಯಾವುದೂ ಚರ್ಚೆ ಇಲ್ಲ. ನೀವು ಹಗಲೆಲ್ಲ ಅದನ್ನು ಕೇಳಕ್ಕೆ ಹೋಗಬೇಡಿ. ಇನ್ನೂ ಬೇಕಿದ್ರೆ BJPಯವ್ರ ಕುತೂಹಲ ಇದೆ. ಜಮ್ಮು ಕಾಶ್ಮೀರ ಎಲೆಕ್ಷನು, ಹರಿಯಾಣ ಎಲೆಕ್ಷನು, ಮಹಾರಾಷ್ಟ್ರ ಎಲೆಕ್ಷನ್ ಆದಮೇಲೆ ನಾನು ಹೇಳ್ತೀನಿ, ಬೇಕಿದ್ರೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಸಾಹೇಬ್ರ ಸರ್ಕಾರ ಅಲ್ಲಾಡ್ತದೆ ಖಂಡಿತವಾಗಲೂ. ನೀವು ಹೋಗಿ ಇದನ್ನು ಪ್ರಶ್ನೆ BJPಯವ್ರಿಗೆ ಹೇಳ್ರಿ. ಯಾಕಂದ್ರೆ ಅವ್ರ ನಂಬರ್ಸ್ ಕಮ್ಮಿ ಇದೆ. ಬಿಹಾರ್ನಲ್ಲಿ ನಾಳೆ ಎಲೆಕ್ಷನ್ ಸೋತ್ರೆ ಏನಾಗುತ್ತೆ? ಇವತ್ತು ಇನಿಷಿಯಲ್ ಸರ್ವೆ ರಿಪೋರ್ಟ್ಗಳು ಏನು ಹೇಳ್ತದವೆ ನೋಡ್ಕೊಂಡಿದ್ದಾರಾ? ಇನಿಷಿಯಲ್ ಸರ್ವೆ ರಿಪೋರ್ಟ್ ಎಲ್ಲ ಕಡೆ BJP ಸೋಲ್ತದೆ ಅಂತಿದೆ. ಸೊ ಹಂಗಾಗಿ ಅವರಿಗೆ ಭಯದ ವಾತಾವರಣ ಇದೆ, ನಮಗೆಲ್ಲ. ನಾವು 136 ಇದ್ದೀವಿ. ಯಾವುದೇ ಕಾರಣಕ್ಕೆ ಕರ್ನಾಟಕ ರಾಜ್ಯದಲ್ಲಿ 5 ವರ್ಷ ಸಂಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರ ಇರ್ತದೆ. ಅದೇ ನಿಮಗೆ ಅಲ್ಲ, ನೀವು ಅದನ್ನ ಅಗಲಲ್ಲಿ ಕೇಳೋದು ನಮಗೆ ಅಲ್ಲ. ಯಾಕೆ ಹೇಳ್ತೀರಿ ಅಂದರೆ 136 ಇದೆ. ನೀವು ಟೆಕ್ನಿಕಲಿ ಹೇಳ್ರಿ ಏನಾಗ್ಬೋದು 130. ಅದು ಬೇರೆ. ಸರ್ಕಾರದ ಬಗ್ಗೆ ಸಂಪೂರ್ಣವಾಗಿ 136 ಜನ ನಾವಿದ್ದೇವೆ, ನಮ್ಮ ಸರ್ಕಾರ ನಡೀತದೆ. CM ಬದಲಾವಣೆ ವಿಷಯ ಬಂದಾಗ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದವ್ರು ಬಂದು, ಕೇಂದ್ರ ನಮ್ಮ ನಾಯಕರು ಬಂದು ಮೊನ್ನೆ ಏನು ಮಾತನಾಡಿ ಹೋಗಿದ್ದಾರೆ. ಅಲ್ಲಿ ಜನರಲ್ ಸೆಕ್ರೆಟರಿಯವರು, ಸೆಕ್ರೆಟರಿ ಇನ್ಚಾರ್ಜ್ ಬಂದು ಸ್ಪಷ್ಟೀಕರಣ ಕೊಟ್ಟು ಹೋಗಿದ್ದಾರೆ. ಸಂಪೂರ್ಣವಾಗಿ 136 MLAಗಳು, ಎಲ್ಲ ಕ್ಯಾಬಿನೆಟ್, ಎಲ್ಲ ಸಚಿವರುಗಳು, ಪಕ್ಷದ ಹೈಕಮಾಂಡು, ಸ್ಟೇಟ್ ಲೆವೆಲ್ ಎಲ್ಲ ಲೀಡರ್ಗಳು, ಕಾರ್ಯಕರ್ತರಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಪರವಾಗಿದ್ದೀವಿ, ಗಟ್ಟಿಯಾಗಿರ್ತೀವಿ. ಈಗ 2 ತಿಂಗಳ ಕಾಲಾವಕಾಶ ಸನ್ಮಾನ್ಯ ಮುಖ್ಯಮಂತ್ರಿಯವರು ನಮಗೆ ತಾಕೀತು ಮಾಡಿದ್ದಾರೆ. ಸೊ 2 ತಿಂಗಳ ಒಳಗಡೆ ಇವ್ರು ಮಾಡಿರ್ತಕ್ಕಂಥ ಹಗರಣಗಳು ಯಾವ ಇದ್ದಾವೆ ಅದನ್ನು ಸಂಪೂರ್ಣವಾಗಿ ಒಂದು ತನಿಖೆ ಮಾಡಬೇಕು. ಅದಕ್ಕೆ ನಮಗೆ ಆ ಸಮಿತಿಯಲ್ಲಿ ನನಗೆ ಕೂಡ ಒಬ್ಬ ಮೆಂಬರ್ ಆಗಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ನನಗೆ ಸಮಿತಿಯಲ್ಲಿ ಹಾಕಿದ್ದಾರೆ. ಸೊ ಹಂಗಾಗಿ ಈಗ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಪರಮೇಶ್ವರ್ ಸಾಹೇಬ್ರ ಸಮಿತಿ ಅಧ್ಯಕ್ಷರು ಪರಮೇಶ್ವರ್ ಸಾಹೇಬ್ರಿದ್ದಾರೆ, ಎಚ್ ಕೆ ಪಾಟೀಲ್ ಸಾಹೇಬ್ರಿದ್ದಾರೆ. ಸೊ ಅವ್ರು ಹಿರಿಯರಿದ್ದಾರೆ, ಅವ್ರ ಮಾರ್ಗದರ್ಶನದಲ್ಲಿ ಅವ್ರು ಏನು ಹೇಳ್ತಾರೆ, ಯಾವ ರೀತಿ ಕಮಿಟಿ ಮುಂದೆ ಹೋಗ್ಬೇಕಂತ ಹೇಳಿ ಅವ್ರು ಯಾವಾಗ ಮೀಟಿಂಗ್ ಕರೀತಾರೆ ಹೋಗ್ತೀವಿ. ಆಮೇಲೆ ಅದು ಆಗು ಹೋಗುಗಳ ಬಗ್ಗೆ ನಿಮಗೆ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. ಉತ್ತರಬೇಡಿ ಅಂತ ಮನೆ ಮಾಡ್ಕೊಳ್ತೇನೆ. ಅಭಿಪ್ರಾಯ ರೀ, ಅದನ್ನ ನೀವು ಕೇಳ್ರಿ, BJP ಹೋಗಿ ಕೇಳ್ಕೊಂಡು. ಈಗ ಅವ್ರು ಕೇಳಿರ್ತಕ್ಕಂಥದ್ದು ಏನು ಮಾಡೋಣ ನಾನೀಗ? ಈಗ ಅವರು ಅಲ್ರಿ ಪದೇ ನಾನಿನ್ನ ಕಂಟ್ರೋಲ್ನಾಗ ಇದ್ದು ನನ್ನ ಕಂಟ್ರೋಲ್ನಾಗ ಇದ್ದಾರೆ ಅವರು. ಹಂಗೆ ಹೇಳಿದಾರೆ ಸರ್, ದೀಪಾವಳಿ ಒಳಗಡೆ ಇದಾಗುತ್ತೆ ಅಂತ. ಅಲ್ಲ CT ರವಿಗೂ ನಾನು ಹೇಳಕತ್ತೀನಲ್ಲ, CT ರವಿಗೂ ಕೇಳಿ. ಸಂತೋಷ್ ಲಾಡ್ ಅವರು ಕೇಂದ್ರ ಸರ್ಕಾರ ಪತನ ಆಗುತ್ತೆ ಅಂತ ಹೇಳಿದಾರೆ ಅಂತ ಅದನ್ನೇ ಅವಕ್ಕೆ ಉಪಯೋಗಿಸ್ಕೊಳ್ರಿ. ಇದು ಪತನ ಆಗುತ್ತೆ ಅಂತ 2 ವರ್ಷದಿಂದ ಹೇಳಕತ್ತಾರೆ, ಹೊಸದೇನವರು ತೋಲ ಏನ್ರಿ. DK ಶಿವಕುಮಾರ್ ಸಾಹೇಬರು ಹೋಗಿದ್ದಾರೆ, ಅಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಇದ್ದಾರೆ, ಭೇಟಿಯಾಗಿರ್ತಕ್ಕಂಥದ್ದು. ಮತ್ತು ನಮ್ಮ ನಾಯಕರು DK ಶಿವಕುಮಾರ್ ನಾಯಕರು ಅವರೇ. ಸೊ ಭೇಟಿಯಾಗಿರ್ತಕ್ಕಂಥದ್ದು ಖುಷಿ ಇದೆ. ಅದಕ್ಕೆ ಕುತೂಹಲ ಏನಿದೆ ಅದರಲ್ಲಿ? ಅದ್ರ ಬಗ್ಗೆ ರಾಜಕಾರಣದ ಬಗ್ಗೆ ಯಾವುದೂ ಚರ್ಚೆ ಇಲ್ಲ. ನೀವು ಹಗಲೆಲ್ಲ ಅದನ್ನು ಕೇಳಕ್ಕೆ ಹೋಗಬೇಡಿ. ಇನ್ನೂ ಬೇಕಿದ್ರೆ BJPಯವ್ರ ಕುತೂಹಲ ಇದೆ. ಜಮ್ಮು ಕಾಶ್ಮೀರ ಎಲೆಕ್ಷನು, ಹರಿಯಾಣ ಎಲೆಕ್ಷನು, ಮಹಾರಾಷ್ಟ್ರ ಎಲೆಕ್ಷನ್ ಆದಮೇಲೆ ನಾನು ಹೇಳ್ತೀನಿ, ಬೇಕಿದ್ರೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಸಾಹೇಬ್ರ ಸರ್ಕಾರ ಅಲ್ಲಾಡ್ತದೆ ಖಂಡಿತವಾಗಲೂ. ನೀವು ಹೋಗಿ ಇದನ್ನು ಪ್ರಶ್ನೆ BJPಯವ್ರಿಗೆ ಹೇಳ್ರಿ. ಯಾಕಂದ್ರೆ ಅವ್ರ ನಂಬರ್ಸ್ ಕಮ್ಮಿ ಇದೆ. ಬಿಹಾರ್ನಲ್ಲಿ ನಾಳೆ ಎಲೆಕ್ಷನ್ ಸೋತ್ರೆ ಏನಾಗುತ್ತೆ? ಇವತ್ತು ಇನಿಷಿಯಲ್ ಸರ್ವೆ ರಿಪೋರ್ಟ್ಗಳು ಏನು ಹೇಳ್ತದವೆ ನೋಡ್ಕೊಂಡಿದ್ದಾರಾ? ಇನಿಷಿಯಲ್ ಸರ್ವೆ ರಿಪೋರ್ಟ್ ಎಲ್ಲ ಕಡೆ BJP ಸೋಲ್ತದೆ ಅಂತಿದೆ. ಸೊ ಹಂಗಾಗಿ ಅವರಿಗೆ ಭಯದ ವಾತಾವರಣ ಇದೆ, ನಮಗೆಲ್ಲ. ನಾವು 136 ಇದ್ದೀವಿ. ಯಾವುದೇ ಕಾರಣಕ್ಕೆ ಕರ್ನಾಟಕ ರಾಜ್ಯದಲ್ಲಿ 5 ವರ್ಷ ಸಂಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರ ಇರ್ತದೆ. ಅದೇ ನಿಮಗೆ ಅಲ್ಲ, ನೀವು ಅದನ್ನ ಅಗಲಲ್ಲಿ ಕೇಳೋದು ನಮಗೆ ಅಲ್ಲ. ಯಾಕೆ ಹೇಳ್ತೀರಿ ಅಂದರೆ 136 ಇದೆ. ನೀವು ಟೆಕ್ನಿಕಲಿ ಹೇಳ್ರಿ ಏನಾಗ್ಬೋದು 130. ಅದು ಬೇರೆ. ಸರ್ಕಾರದ ಬಗ್ಗೆ ಸಂಪೂರ್ಣವಾಗಿ 136 ಜನ ನಾವಿದ್ದೇವೆ, ನಮ್ಮ ಸರ್ಕಾರ ನಡೀತದೆ. CM ಬದಲಾವಣೆ ವಿಷಯ ಬಂದಾಗ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದವ್ರು ಬಂದು, ಕೇಂದ್ರ ನಮ್ಮ ನಾಯಕರು ಬಂದು ಮೊನ್ನೆ ಏನು ಮಾತನಾಡಿ ಹೋಗಿದ್ದಾರೆ. ಅಲ್ಲಿ ಜನರಲ್ ಸೆಕ್ರೆಟರಿಯವರು, ಸೆಕ್ರೆಟರಿ ಇನ್ಚಾರ್ಜ್ ಬಂದು ಸ್ಪಷ್ಟೀಕರಣ ಕೊಟ್ಟು ಹೋಗಿದ್ದಾರೆ. ಸಂಪೂರ್ಣವಾಗಿ 136 MLAಗಳು, ಎಲ್ಲ ಕ್ಯಾಬಿನೆಟ್, ಎಲ್ಲ ಸಚಿವರುಗಳು, ಪಕ್ಷದ ಹೈಕಮಾಂಡು,
ಸ್ಟೇಟ್ ಲೆವೆಲ್ ಎಲ್ಲ ಲೀಡರ್ಗಳು ಕಾರ್ಯಕರ್ತರಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಪರವಾಗಿ ಇದ್ದೀವಿ, ಗಟ್ಟಿಯಾಗಿರ್ತೀವಿ. ಈಗ 2 ತಿಂಗಳ ಕಾಲಾವಕಾಶ ಸನ್ಮಾನ್ಯ ಮುಖ್ಯಮಂತ್ರಿಯವರು ನಮಗೆ ತಾಕೀತು ಮಾಡಿದ್ದಾರೆ. ಸೊ 2 ತಿಂಗಳ ಒಳಗಡೆ ಇವ್ರು ಮಾಡಿರ್ತಕ್ಕಂಥ ಹಗರಣಗಳು ಯಾವ್ಯಾವ ಇದ್ದಾವೆ ಅದನ್ನು ಸಂಪೂರ್ಣವಾಗಿ ಒಂದು ತನಿಖೆ ಮಾಡಬೇಕು. ಅದಕ್ಕೆ ನಮಗೆ ಆ ಸಮಿತಿಯಲ್ಲಿ ನನಗೆ ಕೂಡ ಒಬ್ಬ ಮೆಂಬರ್ ಆಗಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ನನಗೆ ಸಮಿತಿಯಲ್ಲಿ ಹಾಕಿದ್ದಾರೆ. ಸೊ ಹಂಗಾಗಿ ಈಗ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಪರಮೇಶ್ವರ್ ಸಾಹೇಬ್ರ ಸಮಿತಿ ಅಧ್ಯಕ್ಷರು ಪರಮೇಶ್ವರ್ ಸಾಹೇಬ್ರು ಇದ್ದಾರೆ, HK ಪಾಟೀಲ್ ಸಾಹೇಬ್ರು ಇದ್ದಾರೆ. ಸೊ ಅವ್ರು ಹಿರಿಯರಿದ್ದಾರೆ, ಅವ್ರ ಮಾರ್ಗದರ್ಶನದಲ್ಲಿ ಅವ್ರು ಏನು ಹೇಳ್ತಾರೆ, ಯಾವ ರೀತಿ ಕಮಿಟಿ ಮುಂದೆ ಹೋಗ್ಬೇಕಂತ ಹೇಳಿ ಅವ್ರು ಯಾವಾಗ ಮೀಟಿಂಗ್ ಕರೀತಾರೆ ಹೋಗ್ತೀವಿ. ಆಮೇಲೆ ಅದು ಆಗು ಹೋಗುಗಳ ಬಗ್ಗೆ ನಿಮಗೆ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. ಉತ್ತರಬೇಡಿ ಅಂತ ಮನೆ ಮಾಡ್ಕೊಳ್ತೇನೆ. ಅಭಿಪ್ರಾಯ ರೀ, ಅದನ್ನ ನೀವು ಕೇಳ್ರಿ BJP ಹೋಗಿ ಕೇಳ್ಕೊಂಡು. ಈಗ ಅವ್ರು ಕೇಳಿರ್ತಕ್ಕಂಥದ್ದು ಏನು ಮಾಡೋಣ ನಾನೀಗ? ಈಗ ಅವರು ಅಲ್ರಿ ಪದೇ ನಾನು ಕಂಟ್ರೋಲ್ನಾಗ ನನ್ನ ಕಂಟ್ರೋಲ್ನಾಗ ಇದ್ದಾರೆ ಅವರು. ರವಿ ಅವರು ಹಂಗೆ ಹೇಳಿದ್ದಾರೆ ಸರ್, ದೀಪಾವಳಿ ಒಳಗಡೆನೇ ಇದಾಗುತ್ತೆ ಅಂತ. ಅಲ್ಲ CT ರವಿಗೂ ನಾನು ಹೇಳಕತ್ತೀನಲ್ಲ, CT ರವಿಗೂ ಕೇಳಿ. ಸಂತೋಷ್ ಲಾಡ್ ಅವರು ಕೇಂದ್ರ ಸರ್ಕಾರ ಪತನ ಆಗುತ್ತೆ ಅಂತ ಹೇಳಿದಾರೆ ಅಂತ ಅದನ್ನೇ ಅವಕ್ಕೆ ಉಪಯೋಗಿಸ್ಕೊಳ್ರಿ. ಇದು ಪತನ ಆಗುತ್ತೆ ಅಂತ 2 ವರ್ಷದಿಂದ ಹೇಳಕತ್ತಾರೆ, ಹೊಸದೇನವರು ತೋಲ ಏನ್ರಿ. DK ಶಿವಕುಮಾರ್ ಸಾಹೇಬರು ಹೋಗಿದ್ದಾರೆ, ಅಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಇದ್ದಾರೆ, ಭೇಟಿಯಾಗಿರ್ತಕ್ಕಂಥದ್ದು. ಮತ್ತು ನಮ್ಮ ನಾಯಕರು DK ಶಿವಕುಮಾರ್ ನಾಯಕರು ಅವರೇ. ಸೊ ಭೇಟಿಯಾಗಿರ್ತಕ್ಕಂಥದ್ದು ಖುಷಿ ಇದೆ. ಅದಕ್ಕೆ ಕುತೂಹಲ ಏನಿದೆ ಅದರಲ್ಲಿ? ಅದ್ರ ಬಗ್ಗೆ ರಾಜಕಾರಣದ ಬಗ್ಗೆ ಯಾವುದೂ ಚರ್ಚೆ ಇಲ್ಲ. ನೀವು ಹಗಲೆಲ್ಲ ಅದನ್ನು ಕೇಳಕ್ಕೆ ಹೋಗಬೇಡಿ. ಇನ್ನೂ ಬೇಕಿದ್ರೆ BJPಯವ್ರ ಕುತೂಹಲ ಇದೆ. ಜಮ್ಮು ಕಾಶ್ಮೀರ ಎಲೆಕ್ಷನು, ಹರಿಯಾಣ ಎಲೆಕ್ಷನು, ಮಹಾರಾಷ್ಟ್ರ ಎಲೆಕ್ಷನ್ ಆದಮೇಲೆ ನಾನು ಹೇಳ್ತೀನಿ, ಬೇಕಿದ್ರೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಸಾಹೇಬ್ರ ಸರ್ಕಾರ ಅಲ್ಲಾಡ್ತದೆ ಖಂಡಿತವಾಗ್ಲೂ. ನೀವು ಹೋಗಿ ಇದನ್ನು ಪ್ರಶ್ನೆ BJPಯವ್ರಿಗೆ ಹೇಳ್ರಿ, ಯಾಕಂದ್ರೆ ಅವ್ರ ನಂಬರ್ಸ್ ಕಮ್ಮಿ ಇದೆ. ಬಿಹಾರ್ನಲ್ಲಿ ನಾಳೆ ಎಲೆಕ್ಷನ್ ಸೋತ್ರೆ ಏನಾಗುತ್ತೆ? ಇವತ್ತು ಇನಿಷಿಯಲ್ ಸರ್ವೆ ರಿಪೋರ್ಟ್ಗಳು ಏನು ಹೇಳ್ತದವೆ ನೋಡ್ಕೊಂಡಿದ್ದಾರಾ? ಇನಿಷಿಯಲ್ ಸರ್ವೆ ರಿಪೋರ್ಟ್ ಎಲ್ಲ ಕಡೆ BJP ಸೋಲ್ತದೆ ಅಂತಿದೆ. ಸೊ ಹಂಗಾಗಿ ಅವರಿಗೆ ಭಯದ ವಾತಾವರಣ ಇದೆ, ನಮಗೆಲ್ಲ. ನಾವು 136 ಇದ್ದೀವಿ. ಯಾವುದೇ ಕಾರಣಕ್ಕೆ ಕರ್ನಾಟಕ ರಾಜ್ಯದಲ್ಲಿ 5 ವರ್ಷ ಸಂಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರ ಇರ್ತದೆ. ಅದೇ ನಿಮಗೆ ಅಲ್ಲ, ನೀವು ಅದನ್ನ ಅಗಲ ಕೇಳೋದು ನಮಗೆ ಅಲ್ಲ. ಯಾಕೆ ಹೇಳ್ತೀನಿ ಅಂದರೆ 136 ಇದೆ. ನೀವು ಟೆಕ್ನಿಕಲಿ ಹೇಳ್ರಿ ಏನಾಗ್ಬೋದು 130. ಅದು ಬೇರೆ. ಸರ್ಕಾರದ ಬಗ್ಗೆ ಸಂಪೂರ್ಣವಾಗಿ 136 ಜನ ನಾವಿದ್ದೇವೆ, ನಮ್ಮ ಸರ್ಕಾರ ನಡೀತದೆ. CM ಬದಲಾವಣೆ ವಿಷಯ ಬಂದಾಗ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದವ್ರು ಬಂದು, ಕೇಂದ್ರ ನಮ್ಮ ನಾಯಕರು ಬಂದು ಮೊನ್ನೆ ಏನು ಮಾತನಾಡಿ ಹೋಗಿದ್ದಾರೆ. ಅಲ್ಲಿ ಜನರಲ್ ಸೆಕ್ರೆಟರಿಯವರು, ಸೆಕ್ರೆಟರಿ ಇನ್ಚಾರ್ಜ್ ಬಂದು ಸ್ಪಷ್ಟೀಕರಣ ಕೊಟ್ಟು ಹೋಗಿದ್ದಾರೆ. ಸಂಪೂರ್ಣವಾಗಿ 136 MLAಗಳು, ಎಲ್ಲ ಕ್ಯಾಬಿನೆಟ್, ಎಲ್ಲ ಸಚಿವರುಗಳು, ಪಕ್ಷದ ಹೈಕಮಾಂಡು, ಸ್ಟೇಟ್ ಲೆವೆಲ್ ಎಲ್ಲ ಲೀಡರ್ಗಳು ಕಾರ್ಯಕರ್ತರಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಪರವಾಗಿ ಇದ್ದೀವಿ, ಗಟ್ಟಿಯಾಗಿರ್ತೀವಿ. ಕನ್ನಡ ಮಾಧ್ಯಮ ಲೋಕದಲ್ಲಿ ಒಂದು ಹಿಸ್ಟಾರಿಕ್ ಕಾರ್ಯಕ್ರಮ. ನಾವು ಇಲ್ಲಿ ಬಂದಿದ್ದು ರೈತರ ಧ್ವನಿಯಾಗೋದಿಕ್ಕೆ. ರಿಪಬ್ಲಿಕ್ನ ಕನ್ನಡ ಚಾನೆಲ್ನಲ್ಲಿ ಇದು ಒಂದು ಉತ್ತಮವಾದಂಥ ಕಾರ್ಯಕ್ರಮಗಳಿವೆಲ್ಲ. ಜನನು ಕೂಡ ಬೆಂಗಳೂರು ಕಡೆ ಬರ್ತಾ ಇದ್ದಾರೆ, ಕೆಲಸಕ್ಕೋಸ್ಕರ ಬರ್ತಾ ಇದ್ದಾರೆ. DK ಶಿವಕುಮಾರ್ ಅವರ ಕನಸಿನ ಕರ್ನಾಟಕ ಹೇಗಿರಬೇಕು? ನಾನು ಜನ ಬೆಂಗಳೂರಿನ ವಲಸೆ ಬರೋದನ್ನ ತಪ್ಪಿಸ್ಬೇಕು. ಸವಾಲನ್ನ ಸ್ವೀಕಾರ ಮಾಡಿದಾಗ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ. ಧರ್ಮ ಅಂತಂದ್ರೆ ಕೇವಲ ಆಧ್ಯಾತ್ಮಿಕಕ್ಕೆ ಸೀಮಿತವಾದದ್ದಲ್ಲ. ಯಾವ ಸಮಿಟು ಇಲ್ಲ, ನಾನ್ ಸ್ಟಾಪ್ ಲೈವ್ ಮಾಡಿರೋದು.